ಪ್ರಜ್ವಲ್ ಟ್ರಾವೆಲ್ ಹಿಸ್ಟ್ರಿಯನ್ನ ಈಗ SIT ಅಧಿಕಾರಿಗಳು ಕೆದಕಲಿದ್ದಾರೆ. ಆತ ಸರಿಸುಮಾರು 34 ದಿನಗಳಿಂದ ಎಲ್ಲೆಲ್ಲಿ ಹೋದ, ಹೇಗೆ ಹೋದ, ಯಾರ್ಯಾರು ಸಹಾಯ ಮಾಡಿದ್ರು, ಯಾವ್ಯಾವ ದೇಶ ಸುತ್ತಾಡಿದಾನೆ, ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಎಷ್ಟು ದಿನಗಳ ಕಾಲ ಯಾರ ಆಶ್ರಯದಲ್ಲಿ ತಂಗಿಕೊಂಡಿದ್ದ, 34 ದಿನದ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ SIT ತನಿಖೆಯನ್ನ ನಡೆಸಲಿದೆ. ಬೆಂಗಳೂರು ಟು ಜರ್ಮನಿ, ಜರ್ಮನಿ ಟು ಬೆಂಗಳೂರು, ಅದರ ಮಧ್ಯದಲ್ಲಿ ನಡೆದಿದ್ದೇನು? ಹಾಗಾದ್ರೆ ಜರ್ಮನಿಯಲ್ಲೇ ಇದ್ನ ಆತ ಅಥವಾ ಬೇರೆ ಕಡೆಗೂ ಕೂಡ ಪ್ರಯಾಣವನ್ನ ಮಾಡಿದ್ನ? ಅಲ್ಲಿಂದ ಎಲ್ಲದರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಈತ ಅಲ್ಲೇ ಕೂತಿದ್ನ, ಒಂದ್ ತಿಂಗಳು ಅಲ್ಲೇ ತಲೆ ಮರೆಸ್ಕೊಂಡು ಏನೆಲ್ಲ ಮಾಡ್ದ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ದ, ಈತನಿಗೆ ಸಹಾಯ ಮಾಡಿದ್ಯಾರು, ಟಿಕೆಟ್ ಮಾಡಿದ್ಯಾರು, ವಿಡಿಯೋ ಯಾರಿಗೆ ಕಳಿಸ್ದ, ಎಲ್ಲಿಂದ ಅದು ಅಪ್ಲೋಡ್ ಆಯಿತು ಅಥವಾ ಯಾರಿಗೆ ಕಳಿಸಿದ್ರು, ಆಶ್ರಯ ಯಾರು ಕೊಟ್ಟಿದ್ರು, ಎಲ್ಲಿ ಉಳ್ಕೊಂಡಿದ್ದ, ಜೊತೆಗೆ ಎಲ್ಲೆಲ್ಲಿ ಹೋದ, ಇದೆಲ್ಲದ್ರ ಬಗ್ಗೆಯೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್, ಬೆಂಗಳೂರಿನಿಂದ ಜರ್ಮನಿ, ಜರ್ಮನಿಯಿಂದ ಬೆಂಗಳೂರು, ಇದಷ್ಟೇ ನಡೆದಿದ್ದಲ್ಲ 34 ದಿನದಲ್ಲಿ, ಬಹಳಷ್ಟು ನಡೆದಿದೆ ಅನ್ನೋದಂತೂ ಕನ್ಫರ್ಮ್. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳ ಈ ತನಿಖೆ ಯಾವ ರೀತಿ ಆಗಿರುತ್ತೆ, ಎಲ್ಲಿಂದ ಆರಂಭಿಸ್ತಾರೆ, ಯಾವ ರೀತಿಯಾಗಿ ಶುರು ಮಾಡ್ತಾರೆ, ಜೊತೆಗೆ ಯಾವೆಲ್ಲ ವಿಚಾರಗಳು, ಮ್ಯಾಟರ್ಗಳು ಬಹಳ ಮುಖ್ಯ ಆಗುತ್ತೆ, ಒಟ್ಟಾರೆಯಾಗಿ ತನಿಖೆ ಯಾವ ರೀತಿ ನಡೆಯುತ್ತೆ ಅಂತ ರೂಪೇಶ್? ಅಶ್ವಿನಿ, ಇಲ್ಲಿ ಪ್ರಜ್ವಲ್ ರೇವಣ್ಣ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ SIT ಅಧಿಕಾರಿಗಳು ಸದ್ಯಕ್ಕೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಯಾಕಂತ ಹೇಳಿದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅಸಹಕಾರನ ಮುಂದುವರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಮಾಡಿಲ್ಲ ಅಂತೇಳಿ ಹೇಳ್ತಿದ್ದಾರೆ ಮೊದಲೇದಾಗಿ, ಅದೇ ರೀತಿಯಾಗಿ ಪ್ರಕರಣದ ಬಗ್ಗೆ ಗೊತ್ತಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರಕರಣದ ಬಗ್ಗೆ ಕ್ವಶನ್ಗಳನ್ನು ಕೇಳಿದ್ರೆ, ಪ್ರಕರಣದ ಬಗ್ಗೆ ಯಾವತ್ತು ಮಾಡಿದ್ದು, ಏನು ಮಾಡಿದ್ದು, ಅವ್ರ ಪರಿಚಯ, ಈ ರೀತಿಯಾಗಿ ಇರ್ತಕ್ಕಂಥ ಕ್ವಶನ್ಗಳಿಗೆ, ಉತ್ತರಗಳಿಗೆ ಉತ್ತರವನ್ನು ಕೊಡ್ತಾ ಇಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಅವ್ರು ಎಲ್ಲಿದ್ದಾರೆ, ಯಾಕಂತ ಹೇಳಿದ್ರೆ ಅವರು 34 ದಿನಗಳವರೆಗೆ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಟ್ರಾವೆಲ್ ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ತೆಗೆದುಕೊಳ್ತಿದ್ರು. ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಹೋಗಿ ಸಾಕ್ಷ್ಯಗಳನ್ನು ಕಲೆ ಹಾಕಬೇಕಾಗುತ್ತೆ. ಅಲ್ಲಿ ವಿದೇಶಗಳಿಗೂ ಹೋಗಿ ಕೂಡ ಮಹಾಜರ್ಗಳಿರ್ಬೋದು, ಅದೇ ರೀತಿಯಾಗಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಬರಬೇಕಾಗುತ್ತೆ. ಯಾಕಂದರೆ 34 ದಿನಗಳು ಒಬ್ಬರು ಆರೋಪಿ ಇರ್ತಾರೆ ಅಂತ ಹೇಳಿದ್ರೆ ಅಲ್ಲಿಂದಲೂ ಸಾಕ್ಷಿನಾಶಕ್ಕೆ ಪ್ರಯತ್ನವನ್ನು ಪಡ್ತಿರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಿರ್ಬೋದು. ಹೀಗಾಗಿನೇ ಅಲ್ಲಿ ಟ್ರಾವೆಲ್ ಹಿಸ್ಟ್ರಿ ಸಂಬಂಧಪಟ್ಟಂತೆ ಬೆಂಗಳೂರಿಂದ ನೇರವಾಗಿ ಜರ್ಮನಿಗೆ ಹೋದರು, ಅಲ್ಲಿಂದ ಮ್ಯೂನಿಚ್ಗೆ ಹೋದರು, ಮ್ಯೂನಿಚ್ಚಿಂದ ಫ್ರಾಂಕ್ಫರ್ಟ್ಗೆ ಹೋದರು, ಈ ರೀತಿಯಾಗಿರ್ತಕ್ಕಂಥ ಟ್ರಾವೆಲ್ ಹಿಸ್ಟ್ರಿಗಳಿದೆ. ಹೀಗಾಗಿ ದುಬೈಗೆ ಹೋಗಿ ಬಂದಿದ್ದಾರೋ ಇಲ್ಲ ಅನ್ನೋದು ಕೂಡ ಏನು ಕನ್ಫರ್ಮ್ ಆಗ್ತಾ ಇಲ್ಲ. ಹೀಗಾಗಿ ಈ ಕುರಿತಂತೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. 34 ದಿನಗಳ ಕಾಲ ಎಲ್ಲಿದ್ದರು, ಯಾಕಂತ ಹೇಳಿದ್ರೆ ಒಂದು ಹೋಟೆಲ್ ಇರೋ ಅಂತ ಹೇಳಿದ್ರೆ ಆಗೋದಿಲ್ಲ. ಹೀಗಾಗಿ ಒಬ್ಬರು ಆಶ್ರಯವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಆಶ್ರಯ ಕೊಟ್ಟವರು ಯಾರು? ಹಾಸನದ 3 ಹುಡುಗರು ಅಂತೇಳಿ ಹೇಳಲಾಗ್ತಾ ಇತ್ತು. ಆ ಹಾಸನದ 3 ಹುಡುಗರು ಯಾರು, ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ, ಅವ್ರು ಯಾಕೆ ನಿಮ್ಗೆ ಸಹಾಯ ಮಾಡ್ತಾರೆ? ಯಾಕಂತ ಹೇಳಿದ್ರೆ ಆರೋಪಿಗಳಿಗೆ ಸಹಾಯ ಮಾಡೋದು, ಆರೋಪಿಗಳಿಗೆ ಅಡಗಿಕೊಳ್ಳಿಕ್ಕೆ ಸಹಾಯ ಮಾಡೋದು ಎಲ್ಲವೂ ಕೂಡ ಒಂದು ಸಾಕ್ಷಿನಾಶ ಮತ್ತು ಬೇರೆ ಬೇರೆ ರೀತಿ ಇರ್ತಕ್ಕಂಥ ಪ್ರಕರಣಗಳು ಬರುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಕಲೆ ಹಾಕಿ ಅಲ್ಲಿಂದ ಕೇಸ್ ಬಿಲ್ಡ್ ಮಾಡೋದು. ಯಾಕಂದ್ರೆ ಲಿಂಕ್ಗಳು ಸಿಗ್ತಾ ಹೋಗುತ್ತೆ, ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ತನಿಖೆಗೆ ಕರೆಯೋದು, ಅದೇ ರೀತಿ ಸಹಕಾರ ಕೊಟ್ಟ ಆರೋಪದ ಮೇಲೆ ಅವ್ರನ್ನು ಕೂಡ ನೋಟಿಸ್ ಕೊಟ್ಟು ಏನೆಲ್ಲ ಕನ್ವರ್ಸೇಷನ್ ಆಗ್ತಾ ಇತ್ತು, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು SIT ಈಗ ಸದ್ಯಕ್ಕೆ ಗ್ಯಾದರ್ ಮಾಡ್ತಾ ಇದೆ. ಒಟ್ಟಾರೆಯಾಗಿ ತನಿಖೆ ಇನ್ನೂ ಕೂಡ ಪ್ರೋಗ್ರೆಸ್ ಆಗ್ತಾ ಇದೆ. ಟ್ರಾವೆಲ್ ಹಿಸ್ಟ್ರಿಗಳ ಮಾಹಿತಿಗಳನ್ನು ಕೂಡ ತರಿಸ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲೂ ಕೂಡ ಯಾಕಂದ್ರೆ ಸ್ಥಳೀಯ ಪೊಲೀಸರ ನೆರವನ್ನು ಕೂಡ ಕೋರಬಹುದು. ಸದ್ಯಕ್ಕೆ ಇವರ ಹೇಳಿಕೆಯನ್ನು ಪಡ್ಕೊಂಡು ಅದಾದ ಬಳಿಕ ವಿದೇಶಗಳಿಗೆ SIT ಅಧಿಕಾರಿ ಹೋಗುವಂಥ ಸಾಧ್ಯತೆಗಳಿದೆ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.